Good evening, everyone. Welcome to YES-UPSC, the daily news analysis. Dear friends, if you are enjoying the video, please like the video, share it, and subscribe the channel. So the first article for the day is higher rate of exclusion of urban poor from welfare schemes, the study says. So which comes in GS paper 3, welfare. A community-led baseline study on the extent of social inclusion and access to social welfare schemes and basic services for urban poor ರಿಲೀಸ್ಡ್. ಸೊ ಅರ್ಬನ್ ಪೂರ್ ಅಂತ ಏನು ಕರಿತೀವಿ, ನಗರದಲ್ಲಿರುವಂಥ ಬಡವರಿಗೆ ಸಂಬಂಧಪಟ್ಟಂತಹ ಒಂದು ಸ್ಟಡಿ ಎಷ್ಟು ಎಕ್ಸ್ಟೆಂಟ್ ಆಫ್ ಸೋಷಿಯಲ್ ಎಕ್ಸ್ಕ್ಲೂಷನ್ ಅಂದರೆ ಅರ್ಬನ್ನಲ್ಲಿರುವಂಥ ಪೂರ್ ಎಷ್ಟು ಸೋಷಿಯಲಿ ಎಕ್ಸ್ಕ್ಲೂಡ್ ಆಗಿದ್ದಾರೆ ಅನ್ನೋದನ್ನು ತೋರಿಸುತ್ತೆ. ಇಟ್ ಹ್ಯಾಸ್ ಫೌಂಡ್ ದಟ್ 16% ಆಫ್ ದ ರೆಸ್ಪಾಂಡೆಂಟ್ಸ್ ಡಿಡ್ ನಾಟ್ ಹ್ಯಾವ್ ಅ ವೋಟರ್ ಐ ಡಿ. ಸೊ ಅರ್ಬನ್ ಪೂರ್ ಕ್ಯಾಟಗರಿ ನಾವೇನು ಈ ಸರ್ವೆನಲ್ಲಿ ಕ್ಯಾಟಗರಿ ಮಾಡಿದ್ದಾರೆ, ಸೊ ಅದರಲ್ಲಿ 16% ಜನ ಅವ್ರ ಹತ್ರ ವೋಟರ್ ಐ ಡಿಸ್ ಇಲ್ಲ. 42% ಡಿಡ್ ನಾಟ್ ಹ್ಯಾವ್ ಅ BPL ರೇಷನ್ ಕಾರ್ಡ್. ಸೊ 42% ಜನಗಳ ಹತ್ರ BPL ಕಾರ್ಡ್ಸ್ ಇಲ್ಲ, ಬಿಲೋ ಪಾವರ್ಟಿ ಲೈನ್ ಕಾರ್ಡ್ಸ್. 5% ಡಿಡ್ ನಾಟ್ ಹ್ಯಾವ್ ಎ ಆಧಾರ್ ಕಾರ್ಡ್. 5% ಜನ ಹತ್ರ ಆಧಾರ್ ಕಾರ್ಡ್ ಇಲ್ಲ. ಆ್ಯಂಡ್ 68% 5% ಡಿಡ್ ನಾಟ್ ಹ್ಯಾವ್ ಎ ಪ್ಯಾನ್ ಕಾರ್ಡ್. ಸೊ 68.5% ಜನರ ಹತ್ರ ಪ್ಯಾನ್ ಕಾರ್ಡ್ಸ್ ಇಲ್ಲ. ಯಾವುದೇ ಒಂದು ಸ್ಕೀಮು ಸಕ್ಸಸ್ಫುಲ್ ಸ್ಕೀಮ್ ಆಗಬೇಕಂತ ಹೇಳಿದ್ರೆ ಅದಕ್ಕೆ ಬೆನಿಫಿಷರೀಸ್ ಅಡಿಷನ್ ಇದೆಯಲ್ಲ, ಅದು ಯೂನಿವರ್ಸಲ್ ಆಗಿರಬೇಕು, ಎಲ್ರಿಗೂ ಕೂಡ ಅದು ಸವಲತ್ತುಗಳು ಸಿಗಬೇಕು. ಇಲ್ಲಿ 16% ಜನದ ಹತ್ರ ವೋಟರ್ ಐ ಡಿ ಇಲ್ಲ ಅಂತ ಹೇಳಿದ್ರೆ, 42% ಜನದ ಹತ್ರ BPL ಕಾರ್ಡ್ ಇಲ್ಲ ಅಂತ ಹೇಳಿದ್ರೆ, ಓವರಾಲ್ 5% ಜನದ ಹತ್ರ ಆಧಾರ್ ಕಾರ್ಡ್ ಇಲ್ಲ ಅಂತ ಹೇಳಿದ್ರೆ, ಮೆಜಾರಿಟಿ ಆಫ್ ದ ಗವರ್ನಮೆಂಟ್ ಸ್ಕೀಮ್ಸು ಪ್ರೋಗ್ರಾಮ್ಸಿನ ಬೆನಿಫಿಟ್ಗಳು ಅವ್ರಿಗೆ ಸಿಗೋದೇ ಇಲ್ಲ. ಬಿಕಾಸ್ ನೀವು ಯಾವುದೇ ಬೆನಿಫಿಟನ್ನು ತಗೋಬೇಕು ಅಂತ ಹೇಳಿದ್ರೂ ನಾರ್ಮಲಿ ಆಧಾರ್ ಕಾರ್ಡ್ ಕೇಳ್ತಾರೆ, ಅಥವಾ ವೋಟರ್ ಐ ಡಿ ಕೇಳ್ತಾರೆ, ಅಥವಾ ನಿಮ್ಮ ಹತ್ರ ಪ್ಯಾನ್ ಕಾರ್ಡ್ ಇರಬೇಕು. ಯಾವುದಾದ್ರೂ ಒಂದು ಪ್ರೂಫ್ ಇಲ್ಲ ಅಂತ ಹೇಳಿದ್ರೆ ನೀವು ಸರ್ಕಾರದ ಸೌಮ್ಯದಲ್ಲಿ ಬರುವಂತಹ ಯಾವುದೇ ಸವಲತ್ತುಗಳನ್ನು ಅನುಭವಿಸೋದಕ್ಕಾಗೋದಿಲ್ಲ. ದ ಸರ್ವೆ ರಿಲೀಸ್ಡ್ ಬೈ ದ ಡಿಪಾರ್ಟ್ಮೆಂಟ್ ಆಫ್ ಪ್ಲಾನಿಂಗ್, ಪ್ರೋಗ್ರಾಮ್ ಮಾನಿಟರಿಂಗ್ ಆ್ಯಂಡ್ ಸ್ಟ್ಯಾಟಿಸ್ಟಿಕ್ಸ್ ವಾಸ್ ಕಂಡಕ್ಟೆಡ್ ಬೈ ದ ಸೆಂಟರ್ ಫಾರ್ ಅಡ್ವೊಕಸಿ ಆ್ಯಂಡ್ ರಿಸರ್ಚ್. ಸೊ ಏನು ಅಡ್ವೊಕಸಿ ಮತ್ತು ರಿಸರ್ಚ್ ಆಧಾರದ ಮೇಲೆ ದ ಡಿಪಾರ್ಟ್ಮೆಂಟ್ ಆಫ್ ಪ್ಲಾನಿಂಗ್ ಆ್ಯಂಡ್ ಪ್ರೋಗ್ರಾಮ್ ಮಾನಿಟರಿಂಗ್ ಆ್ಯಂಡ್ ಸ್ಟ್ಯಾಟಿಸ್ಟಿಕ್ಸ್ ಕಂಡಕ್ಟ್ ಮಾಡಿದ್ರು. ಆ ಸರ್ವೆಯಿಂದ ಈ ಡೀಟೇಲ್ಸ್ ನಮಗೆ ಬೆಳಕಿಗೆ ಬಂದಿದೆ. ಮೋಸ್ಟ್ ಆಫ್ ದೀಸ್ ಎಕ್ಸ್ಕ್ಲೂಡೆಡ್ ಆರ್ ಸೆಕ್ಸ್ ವರ್ಕರ್ಸ್, ಟ್ರಾನ್ಸ್ಜೆಂಡರ್ ಪರ್ಸನ್ಸ್ ಆ್ಯಂಡ್ ಪೀಪಲ್ ಲಿವಿಂಗ್ ವಿತ್ HIV. ಯಾರು HIV ಸೋಂಕಿಗೆ ಒಳಗಾಗಿದ್ದಾರೋ ಅವರು 22%, ಯಾರು ಟ್ರಾನ್ಸ್ಜೆಂಡರ್ ಪರ್ಸನ್ಸ್ ಇದ್ದಾರೋ ಅವರು 30.5%, ಆ್ಯಂಡ್ ಯಾರು ಸೆಕ್ಷುವಲ್ ವರ್ಕರ್ಸ್ ಇದ್ದಾರೋ ಅವರು 36% ಅಷ್ಟು ಜನ ಈ ಸ್ಕೀಮಿಂದ ಎಕ್ಸ್ಕ್ಲೂಡ್ ಆಗಿದ್ದಾರೆ. ಈ ಸ್ಕೀಮಿನ ಬೆನಿಫಿಟ್ಟು ಇಷ್ಟು % ಜನಕ್ಕೆ ಸಿಕ್ಕಿಲ್ಲ. ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ಸ್ ಸಚ್ ಆಸ್ ಮೈತ್ರಿ. ಸೊ ಮೈತ್ರಿ ಅಂತ ಹೇಳಿ ಸರ್ಕಾರ ಒಂದು ಸ್ಕೀಮನ್ನು ಸ್ಟಾರ್ಟ್ ಮಾಡಿದ್ರು, ಅದು ಟ್ರಾನ್ಸ್ಜೆಂಡರ್ ಪರ್ಸನ್ಸ್ಗೋಸ್ಕರ ಅಂತ ಹೇಳಿ. ಆ್ಯಂಡ್ ಚೇತನ ಫೈನಾನ್ಷಿಯಲ್ ಅಸಿಸ್ಟೆಂಟ್ ಸ್ಕೀಮ್ ಫಾರ್ ಸೆಕ್ಸ್ ವರ್ಕರ್ಸ್ ಆ್ಯಂಡ್ ಧನುಶ್ರೀ ಸ್ಕೀಮ್ ಫಾರ್ ಪರ್ಸನ್ಸ್ ಲಿವಿಂಗ್ ವಿತ್ HIVs ಆರ್ ಡಿನೈಡ್ ಟು ದೆಮ್ ಆನ್ ದ ಗ್ರೌಂಡ್, ದ ಸ್ಟಡಿ ಫೌಂಡ್. ಸೊ ಈ ಪರ್ಟಿಕ್ಯುಲರ್ ಸ್ಟಡಿ ಹೇಳುತ್ತೆ ಮೈತ್ರಿ ಸ್ಕೀಮಲ್ಲಿ ಟ್ರಾನ್ಸ್ಜೆಂಡರ್ ಪರ್ಸನ್ಗೋಸ್ಕರ ಏನು ಆ ಸ್ಕೀಮನ್ನು ಸ್ಟಾರ್ಟ್ ಮಾಡಿದ್ರು ಅದರ ಬೆನಿಫಿಟ್ ಅವರಿಗೆ ಸಿಗ್ತಾ ಇಲ್ಲ. ಎಷ್ಟು % ಜನಕ್ಕೆ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ 30.5% ಜನಕ್ಕೆ ಸಿಗ್ತಾ ಇಲ್ಲ. ಸೊ ಚೇತನ ಸ್ಕೀಮಿನ ಫಲ, ಅದರದ ಬೆನಿಫಿಟ್ ಏನು ಸಿಗಬೇಕು ಸೆಕ್ಷುವಲ್ ವರ್ಕರ್ಸ್ಗೆ, ಅವ್ರಿಗೆ 36% ಜನಕ್ಕೆ ಆ ಸ್ಕೀಮ್ ಸಿಗ್ತಾ ಇಲ್ಲ. ಆ್ಯಂಡ್ 22% ಜನಕ್ಕೆ ಏನು ಧನಶ್ರೀ ಸ್ಕೀಮ್ ಇದೆ, HIV ಸೋಂಕಿಗೊಳಗಾಗಿರ್ತಾರೋ ಅವ್ರಿಗೆ ಇರುವಂತಹ ಸ್ಕೀಮು ಇದು 22% ಜನಕ್ಕೆ ಸಿಗ್ತಾ ಇಲ್ಲ. ಸೊ ದೇರ್ ಹ್ಯಾಸ್ ನೋ ಬ್ಯಾಂಕ್ ಅಕೌಂಟ್. ಮೋರೋವರ್ 65.9% or 480 out of total 728 respondents spoken to did not have a bank account or PAN card. They were excluded from the scheme such as Matru Vandana and Matru Shri. ಸೊ ಈ ಎರಡೂ ಸ್ಕೀಮ್ಗಳು ಕೂಡ ಮೆಟರ್ನಲ್ ಬೆನಿಫಿಟ್ ಸ್ಕೀಮ್ಗಳು. ಅಂದರೆ ಅವರು ತಾಯಂದರಾದಂತಹ ಸಂದರ್ಭದಲ್ಲಿ ಒಂದು ಸ್ಕೀಮ್ ಅವ್ರಿಗೆ ನ್ಯೂಟ್ರಿಷನ್ಸನ್ನು ಕೊಡ್ತಕ್ಕಂಥದ್ದು, ಏನು ವುಮನ್ ತಾಯಂದರಾದಂಥ ಸಂದರ್ಭದಲ್ಲಿ ಹೆರಿಗೆಯಾದಂಥ ಸಂದರ್ಭದಲ್ಲಿ ಅವರಿಗೆ ಹೈ ನ್ಯೂಟ್ರಿಷನ್ಸ್ ಬೇಕಾಗಿರುತ್ತೋ ಆ ನ್ಯೂಟ್ರಿಷನ್ಸ್ ಬೇಕಾಗಿರುವಂಥ ಒಂದು ಫುಡ್ಡನ್ನು ಪ್ರೊವೈಡ್ ಮಾಡ್ತಕ್ಕಂಥ ಒಂದು ಸ್ಕೀಮ್ ಆದರೆ, ಇನ್ನೊಂದು ಮಾತೃಶ್ರೀ ಸ್ಕೀಮಲ್ಲಿ ಈವನ್ ಕರ್ನಾಟಕ ಗವರ್ಮೆಂಟಲ್ಲಿ ಕೂಡ ಸೊ ಅವ್ರಿಗೆ ಟೋಟಲ್ ಓವರ್ ಆಲ್ 6 ಮಂತ್ಸ್ಗೆ 6,000 rupees ಪ್ರಕಾರ ಕ್ಯಾಶ್ ಬೆನಿಫಿಟನ್ನು ಕೊಡ್ತಕ್ಕಂಥ ಸ್ಕೀಮ್. ಸೊ ಈ ಎರಡು ಸ್ಕೀಮ್ಗಳು ಈ ಫಲಾನುಭವಿಗಳಿಗೆ ಸಿಕ್ಕಿಲ್ಲ. So with Ayushman Bharat and state health schemes, health card linked to BPL ration cards and community has been deprived of health benefits to absence of ration card. So ರೇಷನ್ ಕಾರ್ಡ್ ಇಲ್ಲ ಅಂತ ಹೇಳಿ ಅವರಿಗೆ ತುಂಬ ಬೆನಿಫಿಟ್ಸ್ಗಳು ಹೊರಟೋಗಿದೆ. ಒಂದು BPL ರೇಷನ್ ಕಾರ್ಡ್ಸ್ ಇರಬೇಕಿತ್ತು ಅವ್ರ ಹತ್ರ, ಅಲ್ಲಿಗೆ ಹೆಲ್ತ್ ಸ್ಕೀಮಿಗೆ ಸಂಬಂಧಪಟ್ಟಂತೆ ಪರ್ಟಿಕ್ಯುಲರ್ಲಿ ಆಯುಷ್ಮಾನ್ ಭಾರತ್ ಸ್ಕೀಮಿನ ಯಾವುದೇ ರೀತಿಯ ಫಲ ಅವರಿಗೆ ಸಿಕ್ಕಿಲ್ಲ ಬಿಕಾಸ್ ಆಫ್ ಆಬ್ಸೆನ್ಸ್ ಆಫ್ BPL ರೇಷನ್ ಕಾರ್ಡ್ಸ್ ಆರ್ ರೇಷನ್ ಕಾರ್ಡ್ಸ್ ವಾಟ್ ಎವರ್.
So in the category of ration card exclusion, transgender persons and garment workers were the worst hit at as 86.1% and 70.5% of them respectively did not have a BPL ration card. ಸೊ 86% ಜನ 70.5% ಜನದ ಹತ್ರ ಯಾರು ಟ್ರಾನ್ಸ್ಜೆಂಡರ್ ಪರ್ಸನ್ಸ್ ಇದ್ದಾರೆ ಮತ್ತು ಯಾರು ಗಾರ್ಮೆಂಟ್ ವರ್ಕರ್ಸ್ ಇದ್ದಾರೆ, ಸೊ ಅವರಿಗೆ BPL ಮತ್ತು ರೇಷನ್ ಕಾರ್ಡ್ಗಳ ಯಾವುದೇ ರೀತಿ ಫಲಾನುಭವ ಇಲ್ಲ. ಹೋಮ್ ಬೇಸ್ಡ್ ವರ್ಕರ್ಸ್, ಸೆಕ್ಸ್ ವರ್ಕರ್ಸ್ ಆ್ಯಂಡ್ ಸ್ಯಾನಿಟೇಷನ್ ವರ್ಕರ್ಸ್ ಫಾಲೋಡ್ ಬೈ ಡೊಮೆಸ್ಟಿಕ್ ವರ್ಕರ್ಸ್ were also excluded in this category. The survey also looked at exclusion of these community members from health services, social security schemes, civic amenities and social development opportunities. ಅವರಿಗೆ ಏನು ಸೋಷಿಯಲ್ ಡೆವಲಪ್ಮೆಂಟ್ ಆಪರ್ಚುನಿಟೀಸ್ ಸಿಗಬೇಕಿತ್ತು, ಏನು ಹೆಲ್ತ್ ಫೆಸಿಲಿಟಿ ಸಿಗಬೇಕಿತ್ತು, ಏನು ಸೋಷಿಯಲ್ ಸೆಕ್ಯೂರಿಟಿ ಸಿಗಬೇಕಿತ್ತು, ಅದು ಎಲ್ಲದರಿಂದ ಕೂಡ ಅವರು ವಂಚಿತರಾಗಿದ್ದಾರೆ ಅಂತ ಹೇಳುತ್ತೆ. ಸೊ ಅದ್ರ ಜೊತೆಗೆ ಈ ಆರ್ಟಿಕಲ್ ಅಲ್ಲಿ ಕೆಲವೊಂದು ರೆಕಮೆಂಡೇಶನ್ಸ್ ಕೊಡ್ತಾರೆ. ದ ಸರ್ವೆ ರೆಕಮೆಂಡೆಡ್ ದ ಸೆಟ್ಟಿಂಗ್ ಅಪ್ ಆಫ್ ಎ ಸಿಂಗಲ್ ವಿಂಡೋ ಟು ಸ್ಟ್ರೆಂಥನ್ ಕನ್ವರ್ಜೆನ್ಸ್ ಅಂಡ್ ಡೇ ಟು ಡೇ ಕನೆಕ್ಟ್ ಬಿಟ್ವೀನ್ ಗವರ್ನಮೆಂಟ್ ಅಂಡ್ ದ ಕಮ್ಯುನಿಟಿ. ಸೊ ಆ ಕನೆಕ್ಟಿವಿಟಿ ಇದೆಯಲ್ಲ, ಗವರ್ನಮೆಂಟ್ ಮತ್ತು ಆ ಕಮ್ಯುನಿಟಿ ನಡುವೆ ಇರುವಂಥ ಕನೆಕ್ಟಿವಿಟಿ ಇದೆಯಲ್ಲ, ಅದನ್ನು ಬೆಳೆಸೋದ್ರ ಕಡೆ ಹೆಚ್ಚಿನ ಒತ್ತನ್ನು ಕೊಡಬೇಕು ಅಂತ ಹೇಳಿ ರಿಪೋರ್ಟ್ ಹೇಳುತ್ತೆ. ದ ಕರ್ನಾಟಕ ಬಿಲ್ಡಿಂಗ್ ಆ್ಯಂಡ್ ಅದರ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ವೆಲ್ಫೇರ್ ಬೋರ್ಡ್ ಆ್ಯಂಡ್ ದ ಕರ್ನಾಟಕ ಸ್ಟೇಟ್ ಅನ್ಆರ್ಗನೈಸ್ಡ್ ವರ್ಕರ್ಸ್ ಸೆಕ್ಯೂರಿಟಿ ಸೋಷಿಯಲ್ ಸೆಕ್ಯೂರಿಟಿ ಬೋರ್ಡ್ ಶುಡ್ ಬಿ ಸ್ಟ್ರೆಂಥನ್ಡ್. ಈ ಪರ್ಟಿಕ್ಯುಲರ್ ಬೋರ್ಡನ್ನು ಸ್ಟ್ರೆಂಥನ್ ಮಾಡಬೇಕು, ಬಲಗೊಳಿಸಬೇಕು. ಟು ಎನೇಬಲ್ ದೆಮ್ ಟು ರಿಜಿಸ್ಟರ್ ಕನ್ಸ್ಟ್ರಕ್ಷನ್ ವರ್ಕರ್ಸ್, ಡೊಮೆಸ್ಟಿಕ್ ವರ್ಕರ್ಸ್, ಟೈಲರ್ಸ್ ಆ್ಯಂಡ್ ರ್ಯಾಗ್ ಪಿಕ್ಕರ್ಸ್, the survey recommended. So particularly demanding that steps should be taken to provide health services to persons living in the HIV, sex workers, transgender persons and vulnerable groups. ಸ್ನೇಹಿತರೆ, ನಮಗೆ ಗೊತ್ತು ಈ ಕ್ಯಾಟಗರಿ ನಾವೇನು ಹೇಳ್ತಾ ಇದ್ವಿ, HIV ಸೋಂಕಿತರಾಗಿರ್ಬೋದು, ಸೆಕ್ಸ್ ವರ್ಕರ್ಸ್ ಆಗಿರ್ಬೋದು, ಟ್ರಾನ್ಸ್ಜೆಂಡರ್ ಪರ್ಸನ್ಸ್ ಆಗಿರ್ಬೋದು, ದೇ ಆರ್ ಪ್ರೋನ್ ಟು ಹೆಲ್ತ್ ಡಿಸೀಸಸ್. ಅವರು ಬೇಗ ಸೋಂಕಿಗೆ ಒಳಗಾಗ್ಬಿಡ್ತಾರೆ. ಸೊ ಅವರ ಹೆಲ್ತನ್ನು ಕಾಪಾಡ್ತಕ್ಕಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇನ್ಕ್ಲೂಷನ್ ಆಫ್ ಆಲ್ in the Matru Purna midday meal and Matru Vandana and Matru Shri program and implementation of social development programs for the welfare of sanitation workers are some of the other recommendations. So ee recommendations jotege ಕೆಲವೊಂದು inclusions ಅನ್ನ ಈ particular report recommendations ಮಾಡುತ್ತೆ. ಅದು ಮಾತೃ ಪೂರ್ಣ ಮಿಡ್ ಡೇ ಮೀಲ್ ಸ್ಕೀಮ್ ಅಲ್ಲಿ ಈ ಬೆನಿಫಿಷರೀಸ್ ಅನ್ನ ಆಡ್ ಮಾಡಬೇಕು, ಮಾತೃ ವಂದನದಲ್ಲೇ ಆಡ್ ಮಾಡಬೇಕು, ಮಾತೃ ಶ್ರೀ ಪ್ರೋಗ್ರಾಮ್ ಅಲ್ಲಿ ಆಡ್ ಮಾಡಬೇಕು ಅಂತ ಹೇಳುತ್ತೆ. So that's it for this particular article. Let's move on to the next difference. In this article we see news about pact to open door for US defense firms, so which comes in GS paper 3. It's a very important article because Indian government and US government have signed a few important trade deals in 2+2 summit or convention, what I call it as. So let's see the highlights of this particular convention. So the Industrial Security Annex, as we have discussed yesterday, the ISA the government is going to sign with America. Industrial Security Annex signed between India and US at the second 2+2 dialogue. ಸ್ನೇಹಿತರಿಂದ ನಿಮಗೆ ಮುಂಚೆನೇ ಹೇಳಿದ್ದೆ, ಏನು 2+2 1 ಡೈಲಾಗ್ ಅಲ್ಲಿ COMCASA ನ ಇಂಡಿಯಾ ಸೈನ್ ಮಾಡಿತ್ತು. ಸೊ ಅಲ್ಲಿಗೆ ಯು ಶುಡ್ ರಿಮೆಂಬರ್ 2+2 ಡೈಲಾಗ್ ಅಲ್ಲಿ ಎರಡನೇ ಅಗ್ರಿಮೆಂಟು ISA ಅನ್ನು ನಾವು ಸೈನ್ ಮಾಡಿದ್ದೀವಿ ಅಂತ. Dialogue in Washington. So will open the door for US defense companies to partner with Indian private sector for several multi-billion dollar deals in the pipeline, including one for 114 fighter jets. ಏನು ಪೈಪ್ಲೈನ್ಗೆ ಸಂಬಂಧಪಟ್ಟಂಥ ಪ್ರಾಜೆಕ್ಟ್ ಇರ್ಬೋದು ಅಥವಾ ಫೈಟರ್ ಜೆಟ್ಸ್ಗೆ ಸಂಬಂಧಪಟ್ಟಂಥ ಪ್ರಾಜೆಕ್ಟಲ್ಲಿ US ಕಂಪನಿಗಳಿಗೆ ಇಂಡಿಯನ್ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಅಥವಾ ಇಂಡಿಯನ್ ಪ್ರೈವೇಟ್ ಸೆಕ್ಟರ್ ಕಂಪನೀಸ್ಗಳ ಜೊತೆಗೆ ಜೋಡಣೆಯಾಗಿ ಕೆಲಸ ಮಾಡೋದಕ್ಕೆ ಒಂದು ಒಳ್ಳೆ ಸುವರ್ಣಾವಕಾಶ ಸಿಕ್ಕಿದೆ ಅಂತ ಹೇಳ್ತಾ ಇದೆ. The two sides also took stock of the steps being taken to operationalize the fundamental agreement, the Communications Compatibility and Security Agreement. ನಾವಾಗಲೇ ಹೇಳಿದಾಗೆ COMCASA ಅಗ್ರಿಮೆಂಟ್ ಏನಿದೆ, ಸೊ ಇದನ್ನು ಆಪರೇಷನಲೈಸೇಷನ್ ಮಾಡೋದಕ್ಕೆ ಏನು ಸ್ಟೆಪ್ಸ್ ಬೇಕೋ ಆ ಫಂಡಮೆಂಟಲ್ ಸ್ಟೆಪ್ಸ್ ಎಲ್ಲದನ್ನು ಕೂಡ ಆಲ್ರೆಡಿ ತೊಗೊಂಡಾಗಿದೆ ಅಂತ ಅರ್ಥ. ವಿತ್ ದಿಸ್ 3 of 4 foundational agreements are through. The Basic Exchange and Cooperation Agreement for Geospatial Cooperation. ಏನು ಜಿಯೋಸ್ಪೇಷಿಯಲ್ ಕೋಆಪರೇಷನ್ಗೆ ಬೇಕು BECA, ಈ ಅಗ್ರಿಮೆಂಟ್ನ ನೆಗೋಷಿಯೇಟ್ ಮಾಡೋದಕ್ಕೆ ಇನ್ನೂ ಸ್ವಲ್ಪ ಟೈಮ್ ತಗೋತಾ ಇದ್ದೀವಿ ಆ್ಯಕ್ಚುಲಿ, ಬಿಕಾಸ್ ಬೋತ್ ಸೈಡ್ಸ್ ಟ್ರೈ ಟು ಐರನ್ ಔಟ್ ಅ ಫ್ಯೂ ರೆಸಿಪ್ರೊಕಲ್ ಇಶ್ಯೂಸ್. ಕೆಲವೊಂದು ರೆಸಿಪ್ರೊಕಲ್ ಇಶ್ಯೂಸ್ ಏನಿದೆ, ಅನ್ಯೂನ್ಯತೆಯಿಂದ ಮಾಡ್ಕೋಬೇಕಾಗಿರುವಂಥ ಇಶ್ಯೂಸ್ ಏನಿದೆ, ಅದನ್ನ ಸಾಲ್ವ್ ಮಾಡಬೇಕಾಗಿದೆ. ವಿ ಹೋಪ್ that this ISA will enable smooth transfer of classified technology and information between private entities and the US
ಆ್ಯಂಡ್ ಇಂಡಿಯಾ. ಸೊ ಪ್ರೈವೇಟ್ ಎಂಟಿಟೀಸು ಮತ್ತು ಯು ಎಸ್ ಎರಡಿನ ಕೋಆರ್ಡಿನೇಷನ್ನು ಬೆಸ್ಟ್ ಆಗಿರುತ್ತೆ ಆ್ಯಕ್ಚುಲಿ. ಸೊ ಸ್ಮೂತ್ ಟ್ರಾನ್ಸ್ಫರ್ ಆಫ್ ಕ್ಲಾಸಿಫೈಡ್ ಟೆಕ್ನಾಲಜಿ ಆ್ಯಂಡ್ ಇನ್ಫಾರ್ಮೇಷನ್, ಏನು ಟೆಕ್ನಾಲಜಿ ಇದೆ ಮತ್ತು ಏನು ಇನ್ಫಾರ್ಮೇಷನ್ ಇದೆ, ಏನು ಇನ್ಫಾರ್ಮೇಷನ್ ಆ್ಯಂಡ್ ಟೆಕ್ನಾಲಜಿ ಇದೆ ಅದನ್ನು ಸ್ಮೂತ್ ಟ್ರಾನ್ಸ್ಫರ್ ಆಗುತ್ತೆ ಅಂತ ಹೇಳಿ ಅವರ ಡಿಫೆನ್ಸ್ ಮಿನಿಸ್ಟರ್ ರಾಜನಾಥ್ ಸಿಂಗ್ ಹೇಳಿದ್ದಾರೆ. So US Secretary of Defense stated that ISA would facilitate collaboration between our defense industries by supporting the secure transfer of key information and technology. The ISA is a part of the General Security of Military Information Agreement CSOMIA, which India signed with US long back. It became critical as India opened up the defense sector to the private sector and the strategic partnership policy. India in strategic ಪಾರ್ಟ್ನರ್ಶಿಪ್ ಪಾಲಿಸಿಯನ್ನು ಫಾಲೋ ಮಾಡ್ತಿದೆ ಅಂತ ಹೇಳಿದ್ರೆ, ಸೊ ಪ್ರೈವೇಟ್ ಸೆಕ್ಟರ್ಗೆ ಡಿಫೆನ್ಸ್ನ ಓಪನ್ ಮಾಡಿದೆ, ವಿಚ್ ಹ್ಯಾಸ್ ಅ ಫ್ಯೂ ಬಿಗ್ ಮಿಲಿಟರಿ ಪ್ಲಾಟ್ಫಾರ್ಮ್ಸ್ ಆ್ಯಂಡ್ ಇಟ್ ಇಸ್ ರಿಸರ್ವ್ಡ್ ಫಾರ್ ದ ಇಂಡಿಯನ್ ಪ್ರೈವೇಟ್ ಸೆಕ್ಟರ್. US companies are in the race for multi-billion-dollar deal with 114 fighter jets among other deals. So ಬೇರೆ ಬೇರೆ ಡೀಲ್ಗಳ ಜೊತೆಗೆ 114 fighter 8 jet ಡೀಲ್ ಇದೆಯಲ್ಲ, that is the best one. After decades long negotiations, India signed the Logistics Exchange and Memorandum of Understanding LMIO in 2016 and third agreement on COMCASA last year. Mr. Singh, our maritime domain awareness cooperation has been extremely useful. ನಾವೇನು ಮ್ಯಾರಿಟೈಮ್ ಡೊಮೈನಲ್ಲಿ ಎಕ್ಸ್ಪೀರಿಯನ್ಸ್ ತಗೋತಾ ಇದ್ದೀವಿ, ಪರ್ಟಿಕ್ಯುಲರ್ಲಿ ಆ ಅವೇರ್ನೆಸ್ ಏನು ತಗೋತಾ ಇದ್ದೀವಿ, ನಾವು ಏನು ಸಹಾಯ ತಗೋತಾ ಇದ್ದೀವಿ ಯು ಎಸ್ ಇಂದ, ಅದು ನಮಗೆ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ಹೇಳ್ತಾರೆ. ವಿ ಹ್ಯಾವ್ ಸೆಂಟ್ ಆ್ಯನ್ ಇನ್ವಿಟೇಷನ್ ಟು ದ US ಟು ನಾಮಿನೇಟ್ ಎ ಲಿಯಾಸನ್ ಆಫೀಸರ್ ಅಂತ ಹೇಳಿದ್ರೆ ಯಾರು ನಮ್ಮ ದೇಶ ಮತ್ತು USA ಜೊತೆಗೆ ಒಂದು ಬಾಂಧವ್ಯವನ್ನು ಬೆಸೆಯೋದಕ್ಕೆ ವರ್ಕ್ ಮಾಡ್ತಾರೋ, ಒಂದು ಮೀಡಿಯೇಷನ್ ಮಾಡ್ತಾರೋ ಅವರಿಗೆ ಲೈಸನ್ ಆಫೀಸರ್ ಅಂತ ಕರೀತಾರೆ. ಫಾರ್ ದ ಫ್ಯೂಷನ್ ಸೆಂಟರ್ ಇನ್ ಇಂಡಿಯಾ, the Indian Navy has invited friendly nations to post liaison officers at the information fusion centers for Indian Ocean region. ಇಂಡಿಯನ್ ಓಷನ್ ರೀಜನಲ್ಲಿ ಏನು ಲೈಸನ್ ಆಫೀಸರ್ಸ್ ಅಂತ ಏನು ಮೀಡಿಯೇಟ್ ಮಾಡ್ತಾರೆ ಎರಡು ಕಂಟ್ರಿಗಳ ನಡುವೆ, ಅದನ್ನು US ಮಾತ್ರ ಅಲ್ಲ ಬೇರೆ ದೇಶಗಳಿಗೂ ಕೂಡ ನಾವು ಅದನ್ನು ಇನ್ವಿಟೇಷನ್ಸನ್ನು ಕೊಟ್ಟಿದ್ವಿ. ಸೊ ಎರಡೂ ದೇಶಗಳಲ್ಲಿರುವಂಥ ಒಂದು ಪ್ರಾಪರ್ ಕಮ್ಯುನಿಕೇಷನ್ಸನ್ನು ಮೀಡಿಯೇಟ್ ಮಾಡುವಂಥ ಆಫೀಸರ್ಸ್ ಬೇಕು.